ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಖಿಲೇಶ್ ದಬ್ಬೆಕಟ್ಟೆ. ನುಡಿದಡೆ ಮುತ್ತಿನ ಹಾರದಂತಿರಬೇಕು, ನುಡಿದಡೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕಿಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು, ನುಡಿಯೊಳಗಾಗಿ ನಡೆಯದಿದ್ದಡೆ ಕೂಡಲ ಸಂಗಮ ದೇವ ನೆಂತೊಲಿವನಯ್ಯ. ಇದು ಕ್ರಾಂತಿಯೋಗಿ ಬಸವಣ್ಣನವರ ವಚನ. ಆದರೆ ಆ ಕೂಡಲ ಸಂಗಮದ ಪುಣ್ಯಕ್ಷೇತ್ರದ ಪೀಠಾಧಿಪತಿಯೇ ಮಾತಿನಿಂದ ತಮ್ಮ ಪೀಠವನ್ನ ಕಳೆದುಕೊಳ್ಳುವ ಭೀತಿಯಲ್ಲಿದ್ದಾರೆ. ಅದೇ ಈ ಹೊತ್ತಿನ ವಿಶೇಷ ಮಠ ಮಹಾಯುದ್ಧ. ಮಾತು ಆಡಿದ್ರೆ ಹೋಯ್ತು, ಮುತ್ತು ಒಡೆದ್ರೆ ಹೋಯ್ತು ಅನ್ನೋದು ಗಾದೆ ಮಾತು. ಆದರೆ ಯತ್ನಾಳ್ ವಿಚಾರಕ್ಕೆ ಈ ಮಾತು ಅಪ್ಲೈ ಆಗಲ್ಲ. ಯತ್ನಾಳ್ ಅವರ ಮಿತಿ ಮೀರಿದ ಮಾತುಗಳಿಂದಾನೇ ಪಕ್ಷದಿಂದ ಉಚ್ಚಾಟನೆಯಾಗಿದ್ದಾರೆ. ಅವರ ಪರ ನಿಂತಹ ಜಯ ಮೃತ್ಯುಂಜಯ ಸ್ವಾಮೀಜಿಯ ಪೀಠಕ್ಕೂ ಕೂಡ ಕುತ್ತು ಬಂದ್ಬಿಟ್ಟಿದೆ. ಈಗ ಡೇಟ್ ಕೂಡ ಫಿಕ್ಸ್ ಆಗಿದೆ. ಪಂಚಮಸಾಲಿ ಸ್ವಾಮೀಜಿ ತಲೆದಂಡಕ್ಕೆ ಮುಹೂರ್ತ ಫಿಕ್ಸ್. ಯತ್ನಾಳ್ ಜೊತೆ ನಿಂತಿದ್ದೇ ತಲೆದಂಡಕ್ಕೆ ಕಾರಣವ? ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಪೀಠ ತ್ಯಾಗ ಮಾಡೋದು 100% ಫಿಕ್ಸ್. 2008ರಲ್ಲಿ ಸ್ಥಾಪನೆಯಾಗಿದ್ದ ಪಂಚಮಸಾಲಿ ಲಿಂಗಾಯತರ ಪೀಠಕ್ಕೆ ಮೊದಲ ಸ್ವಾಮೀಜಿಯಾಗಿದ್ದ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಪೀಠವನ್ನ ಬಿಟ್ಟು ಹೋಗೋ ಸಮಯ ಹತ್ತಿರವಾಗಿದೆ. ಏಪ್ರಿಲ್ 22 ಜಯ ಮೃತ್ಯುಂಜಯ ಸ್ವಾಮೀಜಿ ಆ ಪೀಠದಲ್ಲಿ ಇರಬೇಕೋ ಬೇಡವೋ ಎಂಬ ಬಗ್ಗೆ ನಿರ್ಧಾರ ಹೊರಬೀಳಲಿದೆ. ಆ ದಿನ ಹುಬ್ಬಳ್ಳಿಯಲ್ಲಿ ಜಯ ಮೃತ್ಯುಂಜಯ ಸ್ವಾಮೀಜಿ ಭವಿಷ್ಯ ನಿರ್ಧಾರವಾಗಲಿದೆ. ಧರ್ಮಗಳಿಗೆ ಗೌರವಿಸುತ್ತದಕ್ಕೆ ನಾವು ಕೂಡ ಪ್ರೀತಿ ಮಾಡಿದ್ವಿ. ಅವರಿಗೆ ಮಾಡಿಲ್ಲ ಅಂತ ಹೇಳೋದಿಲ್ಲ. ನಾವೇ ಪೀಠಕ್ಕೆ 2008ರಲ್ಲಿ ನಮ್ಮ ತಂದೆಯವರ ಕನಸಿತ್ತು, ಇಲ್ಲಿ ಕೂತಂತ ಹಿರಿಯರ ಕನಸಿತ್ತು. ಇವರೆಲ್ಲರ ಒಂದು ನೇತೃತ್ವದಲ್ಲಿ ಸಭೆ ನಡೆದಾಗ ನಾವೆಲ್ಲರೂ ನಿರ್ಧಾರ ಮಾಡಿದ್ವಿ. ನಮ್ಮ ಹುಣೂನ್ ಮತಕ್ಷವರು ಆಗಿರ್ಬೋದು, ಬಾಗಲಕೋಟೆ ಜಿಲ್ಲೆಯವರಾಗಿರ್ಬೋದು, ಬಿಜಾಪುರ ಜಿಲ್ಲೆ ಆಗಿರ್ಬೋದು, ಬೆಳಗಾವಿ ಜಿಲ್ಲೆಯವರು ಎಲ್ಲರೂ ಕೂಡ ಇಲ್ಲ ಕೂಡಲ ಸಂಗಮದಲ್ಲಿ ಏನು ವಿಶ್ವಗುರುವ ಅಣ್ಣ ಬಸವಣ್ಣನವರ ಒಂದು ಪವಿತ್ರವಾದ ಐಕ್ಯ ಭೂಮಿ, ಅಂತ ತಪೋಭೂಮಿಯಲ್ಲಿ ನಮ್ಮ ಪೀಠ ಆದ್ರೆ ಹೀಗೆ 2008ರಲ್ಲಿ ಶುರುವಾದ ಪೀಠ ಕೂಡಲ ಸಂಗಮ ಮಠ. ಪಂಚಮಸಾಲಿಗಳಿಗಾಗಿ ಪಂಚಮಸಾಲಿಗಳಿಂದ ಪಂಚಮಸಾಲಿಗಳಿಗೋಸ್ಕರವೇ ಉದ್ಭವವಾದ ಮಠ. ಈ ಮಠದ ಮೊದಲ ಸ್ವಾಮೀಜಿಯನ್ನೇ ಪೀಠದಿಂದ ಕೆಳಗಿಳಿಸುವ ಪ್ರಯತ್ನ ಶುರುವಾಗಿದೆ. ಯತ್ನಾಳ್ ಜೊತೆ ಸ್ವಾಮೀಜಿ, ಟ್ರಸ್ಟ್ ವಿರುದ್ಧ ಯತ್ನಾಳ್, ಡಬಲ್ ಪ್ರಮಾದದ ರಹಸ್ಯವೇನು? ಸ್ವಾಮೀಜಿ ಪೀಠಕ್ಕೆ ಕಂಟಕ 6 ಎಕರೆ ಜಮೀನು ಕಾರಣನ? 6 ಎಕರೆ ಭೂಮಿಯ ಕಥೆಯನ್ನ ಆಮೇಲೆ ಹೇಳ್ತೇವೆ. ವಿಜಯಾನಂದ ಕಾಶಪ್ಪನವರು ಹೇಳ್ತಿರೋದು ಬೇರೆಯದ್ದೇ ಕತೆ. ಆದ್ರೆ ಯತ್ನಾಳ್ ಜೊತೆ ನಿಂತಿದ್ದು ಮೊದಲ ಅಪರಾಧ ಅನ್ನೋದ್ರಲ್ಲಿ ಅನುಮಾನವೇ ಉಳಿದಿಲ್ಲ. ಅದಾದ ಮೇಲೆ ಇನ್ನೂ ಒಂದು ಕಾರಣ ಇದೆ. ಯಾವ ಸ್ವಾಮೀಜಿ ಯತ್ನಾಳ್ಗಾಗಿ ಬೀದಿಗೆ ಇಳಿದು ಹೋರಾಡುತ್ತೇನೆ ಎಂದು ಘೋಷಣೆ ಮಾಡಿದ್ರು, ಅದೇ ಯತ್ನಾಳ್ ಇದೇ ಪಂಚಮಸಾಲಿ ಟ್ರಸ್ಟ್ ಅಧ್ಯಕ್ಷರನ್ನ ಹೀನಾಮಾನವಾಗಿ ಬೈದಿದ್ದಾರೆ. ಪಂಚಮಸಾಲಿ ಟ್ರಸ್ಟ್ ಅಧ್ಯಕ್ಷರನ್ನ ಬೈದಿದ್ದ ಯತ್ನಾಳ್, ಬದ್ಮಾಶ್, ಲೋಫರ್ ಎಂದೆಲ್ಲ ಬೈದಿದ್ದ ಯತ್ನಾಳ್. ಯತ್ನಾಳ್ ಅವರ ಪರ ಜಯ ಮೃತ್ಯುಂಜಯ ಸ್ವಾಮೀಜಿ ನಿಂತಿದ್ದಾರೆ. ಇದು ತಪ್ಪು ಅಂತಿದ್ದಾರೆ ಅನ್ನೋ ಪ್ರಶ್ನೆಗೆ ಯತ್ನಾಳ್ ಕೊಟ್ಟಿದ್ದ ಉತ್ತರ ಇದು. ಯಾವ ಟ್ರಸ್ಟ್ ಲಫಂಗ್ರು ಅವ ಪ್ರಭಾಕರ್ ಏನ್ರ ಪ್ರಬಂಧ ಹುಣಸಿ ಕಟ್ಟಿ ಲೋಫರ್ ನನ್ನ ಮಗ, ಬದ್ಮಾಸ್ ನನ್ನ ಮಗ, ಅದ್ರ ಆಸ್ತಿ ಹೊಡ್ಕೊಂಡನವ. ಇದು ಕೂಡ ಒಂದು ಕಾರಣ. ಯತ್ನಾಳ್ ಅವರಿಗೆ ಅವರ ನಾಲಿಗೆಯೇ ಮುಳುವಾಯಿತು ಅನ್ನೋದ್ರಲ್ಲಿ ಅನುಮಾನನೇ ಇಲ್ಲ. ಬಿಜೆಪಿಯ ಪ್ರತಿಯೊಬ್ಬ ನಾಯಕರು ಅವರದ್ದೇ ಜೊತೆಯಲ್ಲಿದ್ದ ರೆಬೆಲ್ ಟೀಮ್ ನಾಯಕರು ಹೇಳೋದು ಇದನ್ನೇ. ಆದ್ರೆ ಯತ್ನಾಳ್ ಮಾತು ಅವರ ಪರ ನಿಂತವರಿಗೂ ಸಂಕಟ ತಂದಿದ್ದು ಹೊಸದು.
ಇದೀಗ ಅವರ ಪರ ನಿಂತ ಸ್ವಾಮೀಜಿಯ ಪೀಠಕ್ಕೆ ಕುತ್ತು ತರುತ್ತಿದೆ. ಹುಬ್ಬಳ್ಳಿಯಲ್ಲಿ ಈ ದಿನ ಪಂಚಮಸಾಲಿ ಟ್ರಸ್ಟ್ನ ಪ್ರಮುಖ ಮುಖಂಡರು ಸೇರಿದಂತೆ ವಿಜಯಾನಂದ ಕಾಶ್ಯಪ್ನವರು ಕೂಡ ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ಈ ಕುರಿತಂತೆ ಈ ಸಭೆಯಲ್ಲಿ ಏನಾಯಿತು ಏನಿಲ್ಲ ಅವ್ರನ್ನೇ ಕೇಳ್ತಾ ಹೋಗೋಣ. ಸರ್, ಈ ದಿನ ಒಂದು ಸಭೆ ನಡೆಸಿದ್ರು, ಒಂದು ಒಮ್ಮತದ ನಿರ್ಧಾರ ಕೂಡ ಬಂದಿದ್ದೀರಿ. ಪ್ರಮುಖವಾಗಿ ಈ ಸಭೆ ಕುರಿತು ಏನು ಹೇಳಕ್ಕೆ? ನಮ್ಮ ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಟ್ರಸ್ಟ್ ನಮ್ಮ ಅಧ್ಯಕ್ಷರಾದಂಥ ಪ್ರಬನ್ನ ಹುಂಚಿಕಟ್ಟಿಯವರು ಮತ್ತು ಕಾರ್ಯದರ್ಶಿಗಳು, ನಮ್ಮ ಎಲ್ಲ ಧರ್ಮದರ್ಶಿಗಳು ಒಂದು ಸಭೆ ಸೇರೋಣ ಇವತ್ತು ಅಂತೇಳಿ ನಿರ್ಣಯ ಮಾಡಿದ್ವಿ. ಏನು ಇತ್ತೀಚೆಗೆ ಆಗ್ತಿರುವಂಥ ಬೆಳವಣಿಗೆಗಳ ಕುರಿತು ಸಮಾಜದ ಅಧ್ಯಕ್ಷರನ್ನೇ ಇವತ್ತು ಕೀಳುವಾಗಿ ಮಾತಾಡುವಂಥ ಇವತ್ತೇನು ಈ ವ್ಯಕ್ತಿ ಇವತ್ತು ಗುರುಗಳನ್ನ ಕಟ್ಕೊಂಡು ಗುರುಗಳನ್ನ ತನ್ನ ಸೈಡ್ ಮಾಡಿಕೊಂಡು ಇವತ್ತು ಸಮಾಜವನ್ನು ಒಡೆಯೋದಂಥದ್ದಲ್ಲ, ಅಷ್ಟೇ ಅಲ್ಲ, ಕಾಶಪ್ಪನವರ ಪ್ರಕಾರ ಯತ್ನಾಳ್ ಜಯಮೃತ್ಯುಂಜಯ ಸ್ವಾಮೀಜಿ ಅವರನ್ನ ಬುಟ್ಟಿಗೆ ಹಾಕೊಂಡಿದ್ದಾರೆ. ಸ್ವಾಮೀಜಿಯು ಯತ್ನಾಳ್ ತಾಳಕ್ಕೆ ಕುಣಿಯುತ್ತಿದ್ದಾರೆ. ಹೀಗಾಗಿ ಸ್ವಾಮೀಜಿ ಪೀಠ ಬಿಟ್ಟು ಹೋಗಬೇಕು, ಅದನ್ನ ನಾವೇ ಮಾಡುತ್ತೇವೆ ಅನ್ನೋ ಮಾತು ಹೇಳ್ತಿದ್ದಾರೆ ಕಾಶಪ್ಪನವರ್. ಟ್ರಸ್ಟ್ ಬೈಲಾ ಉಲ್ಲಂಘನೆ ಮಾಡಿರುವ ಸ್ವಾಮೀಜಿ. ಹೌದು, ಪ್ರತಿಯೊಂದು ಟ್ರಸ್ಟ್ ಅಥವಾ ಮಠಕ್ಕೆ ಅದರದ್ದೇ ಆದ ಕೆಲವೊಂದು ನಿಯಮಗಳಿರ್ತವೆ. ಆ ನಿಯಮಗಳನ್ನೆಲ್ಲ ಉಲ್ಲಂಘನೆ ಮಾಡಿದ್ದಾರಂತೆ ಬಸವ ಜಯಮೃತ್ಯುಂಜಯ ಸ್ವಾಮೀಜಿ. ಅಡಿಗೆ ಅಲ್ಲ, ಯಾಕಂದರೆ ನಾವು ಒಂದು ಸಮಾಜದ ಒಂದು ಟ್ರಸ್ಟನ್ನು ಮಾಡಿದ ಮೇಲೆ ಅದಕ್ಕೊಂದು ಬೈಲಾ ಅಂತ ಮಾಡಿದ್ದೀವಿ. ಅದರಲ್ಲಿ ಕೆಲವಷ್ಟು ನಿಯಮಗಳನ್ನು ಕೂಡ ನಾವು ಮಾಡ್ಕೊಂಡಿದ್ದೀವಿ. ಯಾವ ರೀತಿ ಈ ಸಮಾಜದ ಧರ್ಮದರ್ಶಿ ಆಗಿರ್ಬೋದು, ಗುರುಗಳು ನಡೀಬೇಕು ಅನ್ನೋದನ್ನು, ಆ ಎಲ್ಲವನ್ನೂ ಉಲ್ಲಂಘನೆ ಮಾಡಿದ್ದಾರೆ. ಅದಕ್ಕೆ ಆ ಉಲ್ಲಂಘನೆ ಮಾಡಿದ್ದಕ್ಕೆ ಸಮಾಜ ಏನು ಮಾಡಬೇಕು ಅನ್ನೋದು ಬಹಳ ಮುಖ್ಯ. ಯಾಕಂದರೆ ಸಮಾಜ ಗುರುಗಳು ಮಾಡಿದೆ, ಈ ಗುರುಗಳು ಸಮಾಜವನ್ನು ಸೃಷ್ಟಿ ಮಾಡಿಲ್ಲ. ಅದಕ್ಕೆ ಆ ಗುರುಗಳು ನಡೆಗಳು ಬದಲಾವಣೆ ಆಗದೇ ಇದ್ರೆ, ಸರಿ ಮಾಡ್ಕೊಳ್ಳೋದೇ ಇದ್ರೆ, ಯತ್ನಾಳ್ ಅವ್ರನ್ನ ಗುರ್ಚಿಕೊಂಡು ಅವ್ರ ಜೊತೆಗೆ ಮುಖ್ಯಮಂತ್ರಿ ಮಾಡ್ತೀನಿ ಅಂತ ಹೇಳುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇದು ಎಂದೆಂದೂ ಸಾಧ್ಯ ಇಲ್ಲ. ಗುರುಗಳು ಬದಲಾವಣೆಯಾಗಿ ಸರಿಯಾಗಿ ನಡೀಬೇಕು, ಇಲ್ಲಾಂದ್ರೆ ಇದಕ್ಕೆ ಯೋಗ್ಯವಾದ. ಕಾಶಪ್ಪನವರವರ ಮಾತು ಕ್ಲೀನ್ ಆ್ಯಂಡ್ ಕ್ಲಿಯರ್. ತಪ್ಪು ಮಾಡಿದ್ದೀರಿ, ಒಂದು ತಪ್ಪು ತಿದ್ದಿಕೊಳ್ಳಿ, ಇಲ್ಲವೇ ಅಷ್ಟಕ್ಕೆ ಮಾತು ನಿಲ್ಲಿಸುವ ಕಾಶಪ್ಪನವರ್ ಮುಂದೇನು ಅನ್ನೋದರ ಸಿಗ್ನಲ್ ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಇನ್ನೊಂದು ಪ್ರಶ್ನೆಯೂ ಬರುತ್ತೆ. ಅದು 6 ಎಕರೆ ಜಮೀನಿನ ಕಥೆ. ಬದ್ಮಾಶ್ ಇಂಥ ಪದಗಳನ್ನೇ ಬಳಸಿ ಯತ್ನಾಳ್ ಪಂಚಮಸಾಲಿ ಟ್ರಸ್ಟ್ನ ಅಧ್ಯಕ್ಷರನ್ನ ಬೈತಾರೆ. ಅಷ್ಟೇ ಅಲ್ಲ, ಅದೇ ಟೈಮಲ್ಲಿ ಜಯಮೃತ್ಯುಂಜಯ ಸ್ವಾಮೀಜಿ ಸೈಲೆಂಟ್ ಆಗ್ತಾರೆ. ಇದೆಲ್ಲವೂ ಕೂಡ ವಿಜಯಾನಂದ ಕಾಶ್ಯಪ್ಪನವರು ಮತ್ತು ಅವರ ಟೀಮ್ ಅನ್ನ ರೊಚ್ಚಿಗೆಬ್ಸಿದೆ ಅನ್ನೋದ್ರಲ್ಲಿ 2 ಮಾತೇ ಇಲ್ಲ. ಆದ್ರೆ ಸ್ವಾಮೀಜಿ ಹೇಳೋದೇ ಬೇರೆ. ಜಯಮೃತ್ಯುಂಜಯ ಸ್ವಾಮೀಜಿ ಮಾತನಾಡಿದ್ದು ಕೆಲವು ದಿನಗಳ ಹಿಂದೆ. ಅದು ಬಸನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿಯಿಂದ ಉಚ್ಚಾಟನೆಯಾದ ದಿನ. ಆ ದಿನ ಮಾತನಾಡಿದ್ದು ಬಿಟ್ರೆ ಸ್ವಾಮೀಜಿ ಫುಲ್ ಸೈಲೆಂಟ್ ಆಗಿದ್ದಾರೆ. ಎಲ್ಲಿದ್ದಾರೆ ಬಸವ ಜಯಮೃತ್ಯುಂಜಯ ಸ್ವಾಮೀಜಿ? ಯತ್ನಾಳ್ ಪರ ಇದ್ದೇನೆ ಎಂದ ಮೇಲೆ ಫುಲ್ ಸೈಲೆಂಟ್. ಬಸವನಗೌಡರು ಉತ್ತರ ಕರ್ನಾಟಕ ಪರವಾಗಿ ಹೋರಾಟ ಮಾಡಿದ ಪರಿಣಾಮ ನಮ್ಮ ಸಮುದಾಯ ಅಷ್ಟೇ ಅಲ್ಲ, ಉಳಿದ ಅನೇಕ ಜನಾಂಗದ ಪರವಾಗಿ ಮೀಸಲಾತಿಗಾಗಿ ಹೋರಾಟ ಮಾಡಿದ ಪರಿಣಾಮ ಮತ್ತು ನಂಬಿರುವಂಥ ತತ್ವ ಸಿದ್ಧಾಂತಗಳು ಹಿಂದುತ್ವದ ಪರವಾಗಿ ಹೋರಾಟ ಮಾಡಿದ ಪರಿಣಾಮ ಇಡೀ ಕರ್ನಾಟಕ ಜನತೆ ಅವ್ರ ಪರವಾಗಿದೆ. ಆ ಕಾರಣಕ್ಕೋಸ್ಕರವಾಗಿ ನಮ್ಮ ಹೋರಾಟಕ್ಕೆ ದುಡಿದ ಪರಿಣಾಮ ಅವರ ಕಷ್ಟಕ್ಕಾದಲ್ಲಿ ನಾವೆಲ್ಲ ಇರಬೇಕಾಗುತ್ತೆ. ನಮ್ಮ ಕರ್ತವ್ಯ ಅದು. ನಮ್ಮ ಭಾರತೀಯ ಸಂಸ್ಕೃತಿ, ಗುರು ಸಂಸ್ಕೃತಿ. ಒಬ್ಬ ಶಿಷ್ಯನಿಗೆ, ಒಬ್ಬ ಭಕ್ತನಿಗೆ ಯಾರಾದರೂ ಕುತಂತ್ರದ ಮೂಲಕ ಅನ್ಯಾಯ ಮಾಡಿದ್ರು, ಮೋಸದ ಮೂಲಕ ಅನ್ಯಾಯ ಮಾಡಿದ್ರೆ ಅವ್ರ ಜೊತೆ ಇರುವಂತ. ಹೌದು, ಆ ದಿನ ಜಯಮೃತ್ಯುಂಜಯ ಸ್ವಾಮೀಜಿ ತಾವೇಕೆ ಯತ್ನಾಳ್ ಪರ ಇದ್ದೇನೆ ಅನ್ನೋದನ್ನ ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ರು. ಯತ್ನಾಳ್ ಉತ್ತರ ಕರ್ನಾಟಕದ ಪರ, ಹಿಂದುತ್ವದ ಪರ ಹೋರಾಟ ಮಾಡಿದ್ದಾರೆ, ಸಮಾಜಕ್ಕಾಗಿ ಹೋರಾಟ ಮಾಡಿದ್ದಾರೆ. ಹಾಗಾಗಿ ನಾನು ಅವರ ಪರ ನಿಂತಿದ್ದೇನೆ ಅಂತ ಹೇಳಿದ್ದರು. ಅದಷ್ಟೇ ಅಲ್ಲ, ಆ ಹೇಳಿಕೆಯಲ್ಲಿ ಇನ್ನೂ ಒಂದು ಮಾತು ಸೇರಿಸಿದ್ದರು.
ಕೂಡಲ ಸಂಗಮ ಯಾತ್ರೆಯ ನಂತರ ಸಮಾಜ ಒಟ್ಟಾಯಿತು. ಹೌದು, ಈ ಹೇಳಿಕೆಯನ್ನ ಕೊಟ್ಟಿದ್ದವರು ಸ್ವತಃ ಜಯ ಮೃತ್ಯುಂಜಯ ಸ್ವಾಮೀಜಿ. ತಮ್ಮದು ಅದು ಸಮಾಜ ಯಾವಾಗ ನಿಜವಾದ ಕಟ್ಟಿತಪ್ಪ ಅಂದರೆ ಯಾವಾಗ ಕೂಡಿಸೊಂದು ಪಾದಯಾತ್ರೆ ಶುರುವಾಯಿತು ಅವತ್ತಿಂದ ಇವತ್ತಿನವರೆಗೂ ಪ್ರಾಮಾಣಿಕವಾದಂಥ ಸಮಾಜ ಕಟ್ಟುವಂಥ ಕೆಲಸ ಆಗಿದೆ. ಕೆಲವ್ರಿಗೆ ಏನು ಬೇಜಾರಾಗಿದೆಯಪ್ಪ ಅಂದರೆ ನೀವು ಹೊಸ ಸರ್ಕಾರ ಬಂದ ಮೇಲೆ ನೀವು ಹೋರಾಟ ಮಾಡಬೇಡ್ರಿ ಅಂದರು. ಹಂಗಾಗಿ ನಾವು ಹೋರಾಟ ಮಾಡಿದೆ. ವಿಧಾನಸೌಧ ಮುತ್ತಿಗೆ ಹಾಕ್ಬೇಡಂದ್ರು, ನಾನು ಮುತ್ತಿಗೆ ಹಾಕಿದೆ. ಯಾರಂದ್ರೆ ನಿಮಗೆ ಗೊತ್ತಿತ್ತಿಲ್ಲ. ನಾನು ಅದಕ್ಕೆ ಒಪ್ಪಲಿಲ್ಲ ಅವ್ರ ಮಾತಿಗೆ. ಕೊನೆ ಬಸವನಗೌಡರು ಪರವಾಗಿ ನಿಂತ್ಕೊಬೇಡ್ರಿ ಅಂದರು, ನಾನು ನಿಂತ್ಕೊಂಡೆ. ಹಾಗಾಗಿ ಅವ್ರಿಗೆ ಒಂದು ರೀತಿ ಅಸಮಾಧಾನಗೊಂಡಿದೆ, ಹತಾಶೆಗೊಂಡರೆ, ಮಾತಾಡ್ತಾರೆ. ದೊಡ್ಡ ಸಮಾಜ, ಇಂಥ 1000 ಭಿನ್ನಾಭಿಪ್ರಾಯ ಬಂದರೂ ಸಹ ಗಟ್ಟಿಯಾಗಿ ನಿಲ್ಲೋಶಕ್ತಿ. ಜಯ ಮೃತ್ಯುಂಜಯ ಸ್ವಾಮೀಜಿ ಪ್ರಕಾರ ಪಂಚಮಸಾಲಿ ಸಂಘಟನೆ ಬಲಗೊಂಡಿದ್ದೇ ಕೂಡಲ ಸಂಗಮ ಪಾದಯಾತ್ರೆಯ ನಂತರ. ಅದಾದ ಮೇಲೆ ಹೊಸ ಸರ್ಕಾರ ಬಂದ ಮೇಲೆ ಹೋರಾಟ ಕೈಬಿಡಿ ಎಂದರು. ನಾನು ಹೋರಾಟ ಮುಂದುವರಿಸಿದೆ. ವಿಧಾನಸೌಧ ಮುತ್ತಿಗೆ ಹಾಕಬೇಡಿ ಎಂದರು, ನಾನು ಮುತ್ತಿಗೆ ಹಾಕಿದೆ. ಯತ್ನಾಳ್ ಪರ ನಿಲ್ಲಬೇಡಿ ಎಂದರು, ನಾನು ನಿಂತುಕೊಂಡೆ. ಹೀಗಾಗಿ ನನ್ನ ವಿರುದ್ಧ ಅಸಮಾಧಾನ ಇದೆ. ಇದಕ್ಕೆ ವಿಜಯಾನಂದ ಕಾಶಪ್ಪರ್ ಕೊಡು ಉತ್ತರ ವಿಭಿನ್ನ. ಕಾಶಪ್ಪನವರ ಪ್ರಕಾರ ಪಂಚಮಸಾಲಿ ಸಮಾಜ ಒಗ್ಗೂಡಿಸಿದ್ದು ಸ್ವಾಮೀಜಿ ಅಲ್ಲ, ಕೂಡಲ ಸಂಗಮ ಪೀಠ ಸ್ಥಾಪಿಸಿದ್ದೇ ನಾವು. ನಮ್ಮಿಂದ ಸ್ವಾಮೀಜಿ ಹೊರತು ಸ್ವಾಮೀಜಿಯಿಂದ ನಾವಲ್ಲ. 1994ರಿಂದಲೂ ಸಮಾಜ ಇತ್ತು. 2008ರಲ್ಲಿ ನಾವು ಕೂಡಲ ಸಂಗಮ ಪೀಠವನ್ನ ಸ್ಥಾಪಿಸಿ ಆ ಪೀಠಕ್ಕೆ ಸ್ವಾಮೀಜಿಯವರನ್ನ ನೇಮಕ ಮಾಡಿದೆವು. ಪಾದಯಾತ್ರೆಯ ಪ್ಲಾನ್ ಮಾಡಿದ್ದು ಕೂಡ ನಾವು. ಆ ಪಾದಯಾತ್ರೆಗೆ ಸ್ವಾಮೀಜಿ ಬಂದು ಸೇರ್ಕೊಂಡ್ರು ಅಷ್ಟೇ ಅಂತ ಹೇಳ್ತಾರೆ. ಮತ್ತು ಗುರುಗಳು ಕೂಡ ಅವರು ನಾವು ಒಬ್ಬರೇ ಗುರುಗಳು ಹೇಳದಂಗೆ ಸಮಾಜ ಕೇಳಬೇಕು ಇಲ್ಲ, ಸಮಾಜ ಕೇಳೋದಿಲ್ಲ. ನಾನು ಬಹಳ ಸ್ಪಷ್ಟವಾಗಿ ಉತ್ತರ ಕೊಡ್ತೀನಿ, ಸಮಾಜ ಕೇಳೋದಿಲ್ಲ. ಸ್ವಂತ ಹೆಸರಲ್ಲಿ ಆಸ್ತಿ ಮಾಡಿಕೊಂಡರ ಸ್ವಾಮೀಜಿ. ದಾವಣಗೆರೆ ಕೂಡಲ ಸಂಗಮದಲ್ಲಿ ಸಂಸ್ಥೆ ಕಟ್ಟಿದ್ದಾರ? ಹೀಗೆ ಹೇಳುವ ವಿಜಯಾನಂದ ಕಾಶಪ್ಪನವರ್ ಜಯ ಮೃತ್ಯುಂಜಯ ಸ್ವಾಮೀಜಿ ಇನ್ನೂ ಒಂದು ಗಂಭೀರ ಆರೋಪ ಮಾಡ್ತಾರೆ. ಅವರ ಪ್ರಕಾರ ಮಠದ ಹೆಸರಲ್ಲೂ ಅಲ್ಲದೆ ಟ್ರಸ್ಟ್ ಹೆಸರಲ್ಲೂ ಅಲ್ಲದೆ ಸ್ವಂತಕ್ಕೆ ಅಂತ ಆಸ್ತಿ ಮಾಡಿಕೊಂಡಿದ್ದಾರೆ. ಅದು ಇವರು ಗುರುಗಳು ಬಂದ್ಮೇಲೆ ಸಂಘಟನೆ ಅಲ್ಲ. ಅವ್ರು ಹೇಳ್ತಾರ ಯಾರೇನು ಎಲ್ಲಿದ್ರು ಇವ್ರಿಗೆ ಹೋರಾಟ ಮಾಡಬೇಡ ಅಂತ ಹೇಳಿದಂತೆ. ನಾನು ಕೂಡಲ ಸಂಗಮ ಆಡಿ ಸಂಗಮೇಶ್ವರ ದೇವರ ಮೇಲೆ ನಾನು ಪ್ರಮಾಣ ಮಾಡ್ತೀನಿ, ನಾನು ಯಾವತ್ತೂ ಗುರುಗಳಿಗೆ ಹೋರಾಟ ನಿಲ್ಲಿಸ್ರಿ, ಹೋರಾಟ ಮಾಡಬಾರ್ರಿ ಅಂತ ಹೇಳಿದವ. ನಾನು ಅದ್ರ ಜೊತೆಗೆ ಇರ್ತಾವ, ಅವ್ರ ಜೊತೆಗೆ ಯಾರು ಇದ್ದಿದ್ದಿಲ್ಲ. ಬಸವನಗೌಡರು ಇದ್ದಿದ್ದಿಲ್ಲ, ಇನ್ನೊಬ್ರು ಇದ್ದಿದ್ದಿಲ್ಲ. ನಾವು ಟ್ರಸ್ಟ್ನವ್ರು ನಿಂತಲ್ಲಿ ಅದು ಹೋರಾಟ ಪ್ರಾರಂಭ ಆಯ್ತು. ಅಲ್ಲಿ ಏನೇನಾಯ್ತು ಅನ್ನೋದು ನನ್ನ ಸಂದರ್ಭ ಬಂದಾಗ ಬಿಚ್ಚಿಡ್ತೀವಿ. ಇವ್ರು ಎಷ್ಟು ಸಂಸ್ಥೆ ಮಾಡ್ಕೊಂಡ್ರ ಗುರುಗಳು, ಇವ್ರ ವೈಯಕ್ತಿಕ ಎದಕ್ ಬೇಕ್ರಪ್ಪ ಇವ್ರಿಗೆ? ಗುರುಗಳಾದ್ಮೇಲೆ ಒಂದು ಧರ್ಮದ ಗುರುಗಳಾದ್ಮೇಲೆ ಒಂದು ಟ್ರಸ್ಟ್ ನಡೆಯಲಿದ್ದಾಗ ಇವ್ರ ವೈಯಕ್ತಿಕ ಸಂಸ್ಥೆಗಳನ್ನ ಯಾಕೆ ಮಾಡ್ಕೊಟ್ರ? ದಾವಣಗೆರೆಗೆ ಹೋಗ್ರಿ ಒಂದು ದೊಡ್ಡ ಸಂಸ್ಥೆ ಮಾಡ್ಕೊಟ್ರ. ಕೂಡಲ ಸಂಘದ ಒಂದು ಶಾಲೆ ಪ್ರಾರಂಭ ಮಾಡಿದ್ದಾರೆ, ಅವ್ರು ವೈಯಕ್ತಿಕ ಸ್ವಯಂ ಘೋಷಿತ. ಯಾಕೆ ಬೇಕು ಇವು ಗುರುಗಳಿಗೆ ಇವೆಲ್ಲ ಆಸೆ? ಅಂದ್ರೆ ಜಯ ಮೃತ್ಯುಂಜಯ ಸ್ವಾಮೀಜಿ ಟ್ರಸ್ಟ್ ಮತ್ತು ಮಠದ ಹೆಸರನ್ನ ಬಿಟ್ಟು ದಾವಣಗೆರೆಯಲ್ಲಿ ಕೂಡಲ ಸಂಗಮದಲ್ಲಿ ಸಂಸ್ಥೆ ಮಾಡಿದ್ದಾರಂತೆ. ಸ್ವಾಮೀಜಿಗಳಿಗೇಕೆ ಬೇಕು ಆಸ್ತಿ ಎನ್ನುತ್ತಾರೆ ಕಾಶಪ್ಪನವರ್. ಇದೆಲ್ಲವೂ ಸ್ವಾಮೀಜಿಗಳಿಗೆ ಗೊತ್ತಿಲ್ಲದ್ದೇನೂ ಅಲ್ಲ. ಆದರೆ ಅತ್ಯಂತ ಪ್ರಮುಖ ವಿಷಯವಾಗಿ ಕಾಡುವುದೇ ಯತ್ನಾಳ್. ಎಸ್, ಯತ್ನಾಳ್. ಇಡೀ ಪಂಚಮಸಾಲಿ ಟ್ರಸ್ಟ್ ತಿರುಗಿ ಬಿದ್ದಿರುವುದೇ ಯತ್ನಾಳ್ ಅವರ ಪರ ನಿಂತಿರುವ ಕಾರಣಕ್ಕೆ. ಅದಕ್ಕೆ ಸ್ವಾಮೀಜಿ ಕೊಡುವುದು ಈ ಹಿಂದೆಯೂ ನಾನು ಯಡಿಯೂರಪ್ಪ, ಲಕ್ಷ್ಮೀ ಹೆಬ್ಬಾಳ್ಕರ್ ಮೊದಲಾದವರು ಸಂಕಷ್ಟದಲ್ಲಿದ್ದಾಗ ಜೊತೆಯಲ್ಲಿ ನಿಂತಿದ್ದೆ, ತಪ್ಪೇನು ಅಂತಾರೆ. ಇತ್ತ ಯತ್ನಾಳ್ ಕೇಳಿದ್ರೆ ಅವರು ಹೇಳ್ತಿರೋದೇ ಬೇರೆ. ಈ ಕೂಡಲ ಸಂಗಮ ಸ್ವಾಮಿಗಳ ಏನು ಕೂಡಲ ಸಂಗಮದಲ್ಲಿ ಆಸ್ತಿ ಇದೆ, ಅದು ಪ್ರಮಾಣ ಹುಂಚಿಕಟ್ಟಿ ತನ್ನ ಫ್ಯಾಮಿಲಿ ಟ್ರಸ್ಟ್ ಮಾಡ್ಕೊಂಡಾನೆ. ಇದನ್ನು ಹೈಲೈಟ್ ಮಾಡ್ರಿ ಮಾಧ್ಯಮದವ್ರು, ಕೇಳ್ರಿ ಅವನಿಗೆ. ಯಾರು ವ್ಯಕ್ತಿಪರ? ಅವ್ರು ಎಲ್ಲರ ಪರ ಮಾಡ್ಯಾರ. ಲಕ್ಷ್ಮೀ ಹೆಬ್ಬಾಳ್ಕರ್ ಪರವಾಗಿ ಮಾಡಿಲ್ಲ, ವಿನಯ್ ಕುಲಕರ್ಣಿ ಪರವಾಗಿ ಮಾಡಲ್ಲ. ಅಲ್ಲಿಂದ ಯಾರು ಅವರು ಎಲ್ಲೋ ಬಂದಲ್ಲ, ನಾವು ಅವನಿಗೆ ಹೆಂಡತಿಗೆ ಟಿಕೆಟ್ ಕರ್ಕೊಂಡು ಹೋಗ್ಯಾರ ಇಲ್ಲಿ ಕಾಲು ಹಿಡಿದು. ಯತ್ನಾಳ್ ಆರೋಪದ ಸತ್ಯ ಕಥೆ ಏನು? ಅವನಿಗೆ ಹೆಂಡತಿಗೆ ಟಿಕೆಟ್ ಕರ್ಕೊಂಡು ಹೋಗ್ಯಾರ ಇಲ್ಲಿ ಕಾಲು ಹಿಡಿದು. ಹಾಂ ಹಾಂ, ಹೆಸರು ಅದಕ್ಕೆ ನೋಡ್ರಿ, ಚಲೋ ಮಂದಿದ ಹೆಸರು ತೊಗೋಬೇಕತ್ತ. ಮಠದಾಗ ನಿಂತೀವಿ ನೀವು ದುಷ್ಟ್ರ ಹೆಸರು ತೊಗೋಬೇಕಾದ್ರೆ ಹೊರಗೆ ನಡ್ರಿ ಹೇಳ್ತೀನಿ, ರಾವಣ ದುರ್ಯೋಧನ ಯಾರದವ. ಈ ಕುಟುಂಬದಿಂದ ಮುಕ್ತ ಆದ ಮ್ಯಾಗ ಹೋಗ್ತಾನೆ. ಈ ನೋಡೋಣಲ್ರಿ, ಯಾಕೆ ಭರವಸೆ ಹೀನರಾಗಬಾರ್ದು. ರಾಜಕಾರಣದಾಗ
ದೇವರಾಜ ಅರಸರ ಫ್ಯಾಮಿಲಿಯಲ್ಲಿ ಐತ್ರಿ. ಆ ಕತೆ ಏನು ಅನ್ನೋದು ಅರ್ಥವಾಗಬೇಕು ಅಂದ್ರೆ ಅಲ್ಲಿ 6 ಎಕರೆ ಭೂಮಿಯ ಕತೆ ಹೊರಬೀಳುತ್ತೆ. ಅದು ನಿಜಾನಾ? ಏನದು ಕತೆ? ಆ ಕತೆಗಳನ್ನೆಲ್ಲ ಎತ್ತಿದ್ದಕ್ಕೆ ಮಠದ ಸ್ವಾಮೀಜಿ ಪೀಠದಿಂದ ಬಿಡುವ ಪರಿಸ್ಥಿತಿ ಎದುರಾಗಿದೆಯಾ? ಯತ್ನಾಳ್ ಅವರ ಪ್ರಕಾರ ಅವರೊಬ್ಬರೇ ಸರಿ, ಅವರನ್ನ ವಿರೋಧ ಮಾಡೋರ ಪ್ರಕಾರ ಯತ್ನಾಳ್ ಬ್ಯಾಡ್ ಮ್ಯಾನ್. ಈಗ ಯತ್ನಾಳ್ ಪರ ನಿಂತ ಕಾರಣಕ್ಕೆ ಹಳೇದೆಲ್ಲ ಸೇರ್ಕೊಂಡು ಪೀಠಕ್ಕೆ ಕುತ್ತು ತಂದ್ಕೊಂಡ್ಬಿಟ್ಟಿದ್ದಾರೆ ಸ್ವಾಮೀಜಿ. ಪಂಚಮಸಾಲಿ ಸಮಾಜ ವಿಭಜನೆಯಾಯ್ತಾ? ಏನಿದು 6 ಎಕರೆ ಜಮೀನಿನ ಕತೆ? ಮಠಕ್ಕೆ ಸಂಬಂಧಪಟ್ಟ 6 ಎಕರೆ ಆಸ್ತಿಯ ವಿಚಾರದಲ್ಲಿ ಪಂಚಮಸಾಲಿ ಟ್ರಸ್ಟ್ನ ಅಧ್ಯಕ್ಷರು ಆಸ್ತಿಯನ್ನ ತಮ್ಮ ಹೆಸರಿಗೆ ಮಾಡಿಕೊಂಡಿದ್ದಾರೆ ಅನ್ನೋದು ಯತ್ನಾಳ್ ಆರೋಪ. ಆದ್ರೆ ಆ ಜಮೀನನ್ನ ಟ್ರಸ್ಟ್ ಹೆಸರಿಗೆ ಕೊಟ್ಟಿರುವ ಮುರುಗೇಶ್ ನಿರಾಣಿ ಅವರೇ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಆ ಟ್ರಸ್ಟಿಗೆ 6 ಎಕರೆ ಜಮೀನನ್ನ ಎಲ್ಲರೂ ಬಂದು ನಾನು ಕೇಳಿದಾಗ ನಾನು 6 ಎಕರೆ ಜಮೀನನ್ನ ಕೊಡಿಸ್ಕೊಟ್ಟಿದ್ದೇನೆ. ಇದರಲ್ಲಿ ಯಾರು ಆಪಾದನೆ ಮಾಡ್ತಾರೆ, ಬಂದು ಪ್ರೆಸ್ ಮೀಟ್ ಮಾಡ್ತಾರೆ, ಅವ್ರು ಯಾರ್ದೂ ಇಲ್ಲ. ನಾನೇ ಅವ್ರ ಹೆಸರಿನಿಂದ ಮಾಡಿಸಿರುವಂಥದ್ದು. ನನಗೆ ಅವರು ಒಂದು 100 ಸಲ ಅದಕ್ಕೆ ಕೇಳಬೇಕು. ನನಗೆ ಏಜ್ ಆಗಿದೆ, ನಾನು ಬೇರೆ ಬೇರೆ ಕಡೆ ಅಡ್ಡಾಡಕ್ಕಾಗಲ್ಲ, ನಾನು ಏನಾದರೂ ಹೆಚ್ಚು ಕಡಿಮೆ ಆಯ್ತು ಅಂದರೆ ನನ್ನ ಮೇಲೆ ಬ್ಲೇಮ್ ಆಗುವಂಥದ್ದು ಬೇಡ, ನೀವು ಯಾರ ಹೆಸರಲ್ಲಿ ಹೇಳ್ತೀರಿ ನಾನು ಅದನ್ನ ಆ ಹೆಸರಿಗೆ ಮಾಡಿಕೊಡ್ತೀನಿ ಅಂತಂದರೆ 2021ರಲ್ಲಿ ಈಗಾಗಲೇ ಅವ್ರ ಹೆಸರಲ್ಲಿ ಇರುವಂಥ ಜಮೀನನ್ನು ರಿಜಿಸ್ಟರ್ಡ್ ದಾನಪತ್ರವನ್ನು ಆ ಟ್ರಸ್ಟಿಗೆ ಮಾಡಿಕೊಟ್ಟಿದ್ದಾರೆ. ನಾ ಯಾಕೆ ನಮ್ಮ ಸಮಾಜದ ಹಿರಿಯರು ನಿರಾಣಿ ಅವರೇನೋ ಕಾಂಗ್ರೆಸ್ಸಿಗರಲ್ಲ. ಅವರು ಜಯ ಮೃತ್ಯುಂಜಯ ಸ್ವಾಮೀಜಿಗಳನ್ನ ಕಾಶಪ್ಪನವರ್ ಅವರಂತೆ ಖಂಡ ತುಂಡವಾಗಿ ಟೀಕಿಸುತ್ತಿಲ್ಲ. ಅಷ್ಟೇ ಯಾಕೆ, ಅವರು ಯತ್ನಾಳ್ ಅವರನ್ನು ಟೀಕೆ ಮಾಡ್ತಿಲ್ಲ. ಆದ್ರೆ ಅವರದ್ದೇ ಬಿಜೆಪಿಯ ನಾಯಕರು ಯತ್ನಾಳ್ ಮತ್ತು ಸ್ವಾಮೀಜಿಯನ್ನ ಪ್ರಶ್ನೆ ಮಾಡ್ತಾರೆ. ಅದನ್ನೆಲ್ಲ ಬಿಟ್ಟುಕೊಂಡು ಪರಮ ಪೂಜ್ಯ ಕೂಡಲ ಸಂಗಮ ಶ್ರೀಗಳಿಗೆ ನಾನು ವಿನಂತಿ ಅದ, ಇದ್ರೊಳಗೆ ನೀವು ಭಾಗವಹಿಸಕ್ ಹೋಗ್ಬೇಡ್ರಿ. ಸಮಾಜ ಕಡೆಗಣಿಸ್ತದ ನಿಮಗ. ಎಲ್ಲ ನಮ್ಮ ಪಂಚಮಸಾಲಿ ಸಮಾಜದವ್ರಿಗೆ ಎಲ್ಲರಿಗೆ ನಾನು ವಿನಂತಿ ಮಾಡ್ಕೋತೀನಿ. ಏನಪ್ಪಾ ಅಂತಂದ್ರೆ ಆ ಗಿರೇಕಿ ಯಾಕೆ ಇಲೆಕ್ಷನ್ ನಿಂದಿರ್ತದ? ನಾನು ಗಿರೇಕಿ ಇರ್ಬೋದು, ಗಿರೇಕಿ ಅಂದ್ರೆ ಶಬ್ದ ಏನದ ಅದು ತಿಳ್ಕೋಬೇಕು. ನೀವೇನ್ ಮಾಡಾಕತ್ತೀರಿ ಸನ್ಮಾನ್ಯ ಯತ್ನಾಳ್ ಗೌಡ್ರೆ ಅಂತ ನಾನು ಕೇಳಿ ಬಯಸ್ತೇನೆ. ನಾನು ಎಲ್ಲಿ ಜೀವನದಲ್ಲಿ ನಾನು ಹೊಂದಾಣಿಕೆ ರಾಜಕಾರಣಿ ಮಾಡ್ಕೊಂಡು ರಾಜಕಾರಣ ಮಾಡೋ ಮಗ ಅಲ್ಲ. ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಖರ್ಚು ಮಾಡೀನಿ, ಎಷ್ಟು ಬೇಕು ನನ್ನ ಇತಿಮಿತಿ ಎಷ್ಟು ಅಷ್ಟೇ ಖರ್ಚು ಮಾಡೀನಿ. ಆದ್ರೆ ದುಡ್ಡು ಕೊಟ್ಟು ಆಮಿಷ ತೋರಿಸಿ ಹೊಂದಾಣಿಕೆ ಮಾಡಿಕೊಂಡು ರಾಜಕಾರಣ ನಾನು ಮಾಡಿಲ್ಲ. ನಾನು ಯತ್ನಾಳ್ ಗೌಡರಿಗೆ ನಾನು ಕೇಳಿ ಬಯಸ್ತೀನಿ. ಈ ಮಾತು ಹೇಳ್ತಿರೋದು ಬಿಜೆಪಿಯ ವಿಜುಗೌಡ ಪಾಟೀಲ್. ಯತ್ನಾಳ್ ವಿರುದ್ಧ ವಿಜುಗೌಡ ಪಾಟೀಲ್ ಅವರ ಪ್ರಕಾರ ಯತ್ನಾಳ್ ಕುಟುಂಬ ರಾಜಕಾರಣ ಮಾಡಿದ್ದಾರೆ. ತಮ್ಮ ಮಗನನ್ನ ಗೆಲ್ಲಿಸುವುದಕ್ಕಾಗಿ ಬಿಜೆಪಿಯ ಅಭ್ಯರ್ಥಿಯನ್ನ ಸೋಲಿಸಿದ್ದಾರೆ. ಎಂಬಿ ಪಾಟೀಲ್ ಜೊತೆ ಹೊಂದಾಣಿಕೆ ರಾಜಕೀಯ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲ, ವಿಜುಗೌಡ ಪಾಟೀಲ್ ಎಲೆಕ್ಷನ್ನಿಗೆ ನಿಂತಿದ್ದಾಗ ಅವರ ವಿರುದ್ಧವೇ ಕೆಲಸ ಮಾಡಿ ಸೋಲಿಸಿದ್ದಾರೆ. ಯತ್ನಾಳ್ ಅವರಿಗೆ ಪಕ್ಷದ ನಾಯಕರ ವಿರುದ್ಧ ಮಾತನಾಡುವ ನೈತಿಕ ಹಕ್ಕಿಲ್ಲ ಅಂತಾರೆ. ಇವತ್ತು ಪಂಚಮಸಾಲಿ ಸಮಾಜಕ್ಕೆ ಇರತಕ್ಕಂತ ಏಕೈಕ ಒಬ್ಬ ಬಸವಗೌಡ ಪಾಟೀಲ್ ಯತ್ನಾಳ್ ಒಬ್ಬರೇ ಅದಾರ. ನಾವ್ಯಾರು ಪಂಚಮಸಾಲಿಯವ್ರು ಗೊತ್ತಿಲ್ಲ, ನಾವು ಪಂಚಮಸಾಲಿಯವ್ರ ಅಲ್ಲ. ಪರಮ ಪೂಜ್ಯ ಶ್ರೀಗಳಿಗೆ ನಾನು ಕೇಳಿ ಬಯಸ್ತೀನಿ, 2008 ಚುನಾವಣೆ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ನೀವೇ ನನ್ನ ಚುನಾವಣೆ ಮಾಡಿದ್ರಿ, ಅದಕ್ಕೆ ನಾನು ನಿಮ್ಗೆ ಸ್ವಾಗತ ಮಾಡ್ತೀನಿ. 2013ರಲ್ಲಿ ನೀವು ಏನ್ ಮಾಡಿದ್ರಿ ಅನ್ನೋದು ನೀವು ತಿಳ್ಕೋರಿ. ಹೀಗೆ ಹೇಳ್ತಾರೆ ವಿಜುಗೌಡ ಪಾಟೀಲ್. ಅಲ್ಲಿಗೆ ಜಯ ಮೃತ್ಯುಂಜಯ ಸ್ವಾಮೀಜಿ ಅವರಿಗೆ ಕಂಟಕವಾಗಿರೋದು ಯತ್ನಾಳ್ ಬೆನ್ನಿಗೆ ನಿಂತಿದ್ದೆ ಎನ್ನುವುದು ಅತ್ಯಂತ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹಾಗಾದ್ರೆ ಕೇವಲ ಅದೊಂದೇ ಕಾರಣನಾ? ಅದಕ್ಕೆ ಕಾಶಪ್ಪನವರು ಹೇಳೋದೇ ಬೇರೆ. ಸ್ವಾಮಿಗಳು ಅವ್ರಿಗೆ ಕಾವಿ ಬೇಡಾಗಿತ್ತು, ಕಾದಿ ಬೇಕಾಗಿತ್ತು. ಯಾಕಂದ್ರೆ ಬಸವನಗೌಡರ ಜೊತೆ ಸೇರಿದ ಮೇಲೆ ಅವ್ರಿಗೆ ಕಾದಿ ಬೇಕಾಗಿತ್ತು. ಆ ವಿಚಾರವಾಗಿ ನಾವು ಅವರ ನಡೆಯನ್ನ ನಾವು ಖಂಡಿಸಿದ್ದೀವಿ. ಇವತ್ತು ನಮ್ಮ ಅಧ್ಯಕ್ಷರ ಬಗ್ಗೆ ಮಾತಾಡಿದ್ದು ಕೂಡ ನಾನು ಖಂಡಿಸಿದ್ದೇನೆ. ಇಂಥ ಹೇಳಿಕೆಗಳನ್ನ ಬಸವನಗೌಡರು ನಿಲ್ಲಿಸದೇ ಇದ್ರೆ ಸಮಾಜ ಪಾಠ ಕಲಿಸುತ್ತೆ. ಇಂದಲ್ಲ ನಾಳೆ ನಾನು 28ಕ್ಕೆ ಮುಖ್ಯಮಂತ್ರಿ ಆಗ್ತಾರೋ, ಇವ್ರು ಮಾಜಿಯಾಗಿ ಮನ್ಯಾಗ ಕುದುರ್ತಾರೋ ಅದನ್ನು ನೋಡಾಕತ್ತಾರೆ, ಜನ ತೋರಿಸ್ತಾರೆ. ಹೀಗೆ ಜಯ ಮೃತ್ಯುಂಜಯ ಸ್ವಾಮೀಜಿಗಳಿಗೆ ರಾಜಕೀಯದ ಆಸೆಯಾಗಿದೆ ಎನ್ನುತ್ತಿರುವ ಕಾಶಪ್ಪನವರ್ ಜಯ ಮೃತ್ಯುಂಜಯ ಸ್ವಾಮೀಜಿ ಅವರನ್ನ ಪೀಠದಿಂದ ಕೆಳಗಿಳಿಸುವುದಕ್ಕೆ ಸಜ್ಜಾಗಿದ್ದಾರೆ. ಅದಕ್ಕೆ ಫಿಕ್ಸ್ ಆಗಿರುವ ಮುಹೂರ್ತ ಏಪ್ರಿಲ್ 22. ಸಮಾಜ ಗುರುಗಳು ಮಾಡಿದೆ, ಗುರುಗಳು ಸಮಾಜವನ್ನು ಸೃಷ್ಟಿ ಮಾಡಿಲ್ಲ. ಅದಕ್ಕೆ ಆ ಗುರುಗಳು ನಡೆಗಳು ಬದಲಾವಣೆ ಆಗದೇ ಇದ್ರೆ, ಸರಿ ಮಾಡ್ಕೊಳ್ಳದೆ ಇದ್ರೆ ಯತ್ನಾಳ್ ಅವ್ರನ್ನ ಗುರ್ಚಿಕೊಂಡು
ಅವ್ರ ಜೊತೆಗೆ ಮುಖ್ಯಮಂತ್ರಿ ಮಾಡ್ತೀನಿ ಅಂತ ಹೇಳುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇದು ಎಂದೆಂದೂ ಸಾಧ್ಯ ಇಲ್ಲ. ಗುರುಗಳು ಬದಲಾವಣೆಯಾಗಿ ಸರಿಯಾಗಿ ನಡೀಬೇಕು, ಇಲ್ಲಾಂದ್ರೆ ಇದಕ್ಕೆ ಯೋಗ್ಯವಾದ ಕ್ರಮಗಳನ್ನು ತೆಗೆದುಕೊಳ್ತೀವಿ. ಇದಿಷ್ಟು ಪಂಚಮಸಾಲಿ ಮುಖಂಡರು ಮತ್ತು ಶಾಸಕರಾಗಿರ್ತಕ್ಕಂಥ ವಿಜಯಾನಂದ ಕಾಶಪ್ಪನವರ ಮಾತು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಗ್ಯಾರಂಟಿ ನ್ಯೂಸ್, ಹುಬ್ಬಳ್ಳಿ. ಏಪ್ರಿಲ್ 22 ಅವತ್ತು ಸ್ವಾಮೀಜಿ ಪೀಠದಲ್ಲಿರ್ತಾರೋ ಇರಲ್ವೋ ಡಿಸೈಡ್ ಆಗುತ್ತೆ. ಅದರ ಒಳಗೆ ಏನೇನೆಲ್ಲ ಆಗ್ಬೋದು ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ, ನೆಕ್ಸ್ಟ್.